ಸರ್ ಭಾಳ ಚೆನ್ನಾಗಿದೆ ಸರ್. ಬೇರೆಯವ್ರು ಬಂದು ನಮ್ಮ ಫಿಲಿಮ್ನ ನೋಡಿ ಅಂತಾರಲ್ವಾ, ನಾವು ಹೇಳಲ್ಲ. ಪ್ರತಿಯೊಬ್ಬರು ಬಂದು ನೋಡ್ತಾರೆ ಅಂತ ಒಂದು ಹಿಂದೂ ಧರ್ಮದ ಬಗ್ಗೆ ಹೇಳಿದ್ದಾರೆ. ಮತ್ತೆ ಪ್ರಭಾಷೆಯಲ್ಲಿ ಭಾರತೀಯ ಚಿತ್ರರಂಗ, ನಮ್ಮ ದೇಶ ಅಂದ್ರೆ ಏನು, ಭಾರತೀಯ ಆ ಧರ್ಮವನ್ನು ರಕ್ಷಿಸೋದು ಹೆಂಗೆ, ನಮ್ಮ ದೇಶಕ್ಕೆ ಯಾವ ತರ ಮರ್ಯಾದೆ ಕೊಡಬೇಕು, ಪ್ರತಿಯೊಂದು 2.5 ಗಂಟೆಯಲ್ಲಿ ಅವರು ಡೈರೆಕ್ಟ್ ಯಾವ ತರ ಮೋಸ್ಟ್ಲಿ ದೇವರ ಬಂದು ತೆಗೆದು ಬಾಲಕೃಷ್ಣನ ದೇವ್ರ ರೂಪದಲ್ಲಿ ತೋರಿಸಿದ್ದಾರೆ. ಶಿವಯ್ಯ ಬಾಲಯ್ಯ 2 ಕಲ್ಪಿ ಅಖಂಡ ನಿಜವಾಗ್ಲೂ ಬಹಳ ಅದ್ಭುತವಾಗಿದೆ. ನಮ್ಮ ಜನ್ಮ ಧನ್ಯ ಆಗಿದೆ ಸರ್. ನಾವು ಇಂಥ ಅಭಿಮಾನ ಪಡೆಯೋಕೆ ನಮ್ಮ ತಂದೆ ತಾಯಿ ನಮ್ಗೆ ಆಶೀರ್ವಾದ ಕೊಟ್ಟಿದ್ದಾರೆ ಅಷ್ಟೇ ಸರ್. ಆಕ್ಷನ್ ಅವ್ರು ಬಿಟ್ಟರೆ ಯಾರಿಗೂ ಶೂಟ್ ಆಗಲ್ಲ ಸರ್. ನಾವ್ ಹೇಳಲ್ಲ, ನೀವು ಹೋಗಿ ನೋಡಿ, ನಾವು ಬೇರೆಯವ್ರ ತರ ಬಂದು ನೋಡಿ ಅನ್ನಲ್ಲ, ಅವರೇ ಹೇಳ್ತಾರೆ, ಬೇರೆಯವರೆಲ್ಲ ನೋಡ್ತಾರೆ. ಅಷ್ಟು ಚೆನ್ನಾಗಿದೆ ಸರ್. ನಿಜವಾಗ್ಲೂ ಹೇಳ್ತೀವಿ, ನ್ಯಾಷನಲ್ ಅವಾರ್ಡ್ ಸರ್. ಸರ್ ರೆಕಾರ್ಡ್ ದುಡ್ಡು ಎಷ್ಟಾದ್ರೂ ಮಾಡ್ಕೊಳ್ಳಿ, ನಮ್ಗೆ ಬೇಡ. ನಮ್ಮ ಬಾಳೆಗೆ ಸಪೋರ್ಟ್ ಮಾಡ್ತಾರೆ ಅಷ್ಟೇ ಸಾಕು ಸರ್. ಸರ್ ಸಿನಿಮಾ ಅದ್ಭುತವಾಗಿ ಮೂಡ್ ಬಂದಿದೆ. ತಮ್ಮನ ಮ್ಯೂಸಿಕ್ ಚೆನ್ನಾಗಿದೆ. ಯಂಗ್ಸ್ಟರ್ಸ್ ಮೊಬೈಲಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಭಗವಂತನ ಮೇಲೆ ಕರುಣೆ ಅನ್ನೋದಿಲ್ಲ, ಬರೀ ಮೊಬೈಲ್ ಅಂತ ಇರ್ತಾರೆ. ಭಗವಂತನ ಪ್ರೀತಿಸ್ಬೇಕು ಅಂದರೆ ಸಿನಿಮಾ ಬಂದು ನೋಡಬೇಕು, ಥಿಯೇಟ್ರಲ್ಲೇ ನೋಡ್ಬೇಕು ಸರ್, ಮೊಬೈಲಲ್ಲಿ ನೋಡಬಾರ್ದು. ಸಿನಿಮಾ ಮಾತ್ರ ಅದ್ಭುತವಾಗಿ ಬಂದಿದೆ. ನಂದಮೂರಿ ಫ್ಯಾಮಿಲಿಗೆ ನಾನು ಧನ್ಯವಾದ ಹೇಳ್ತೀನಿ, ಹಾಗೂ ತಮ್ಮನವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ ಸರ್. BGM ಸೂಪರ್ ಸರ್, ಗೂಸ್ ಬಂಪ್. ಯಾವಾಗೂ ನಮ್ಮ ಬಾಸ್ NTR ಒಂದು ಮಾತು ಹೇಳ್ತಾರೆ, ಕಾಲರ್ ಎತ್ತಬೇಕು ಅಂತ. ಈ ಸತಿ ಬಾಲಕೃಷ್ಣ ಕಾಲರ್ ಎತ್ತಾರೆ. ಜೈ ಬಾಲಯ್ಯ, ಜೈ ಬಾಲಯ್ಯ. ಇట్లాంటి పిక్చర్ చేయాలంటే దమ్ము ఉండాల. దమ్ము అంటే బాలకృష్ణ అంటే దమ్ము. జై బాలయ్య, జై హో బాలయ్య. ದೇವ್ರ ಬಗ್ಗೆ ಚೆನ್ನಾಗಿ ತೋರ್ಸವ್ರೆ. ಜೈ ಬಾಲಯ್ಯ ಒಂದೊಂದು ಸೀನು ಹೈಲೈಟ್ ಬ್ರೋ. ಸೆಕೆಂಡ್ ಹಾಫ್ ಅಲ್ಲಿ ಒಂದು ಕುತ್ಕೊಂಡಿಲ್ಲ, ನಿಂತ್ಕೊಂಡೆ ನೋಡಿದೀನಿ ಪಿಕ್ಚರ್ ಎಲ್ಲ. ದೇವ್ರ ಬಗ್ಗೆ ಅಷ್ಟು ಚೆನ್ನಾಗಿ ಹೇಳವ್ರೆ. ದೇವ್ರಂತೂ ಶಿವ ತಾಂಡವ ಸರ್, ಶಿವ ತಾಂಡವ, ತಾಂಡವ ನೋಡ್ಬೋದು ನೀವು ಇಲ್ಲಿ. ಸಖತ್ತಾಗೈತೆ ಪಿಕ್ಚರು. ಅಖಂಡ ಬಾಲಯ್ಯ ಒಂದೊಂದು ಸೀನು ಹೈಲೈಟೇ. ಜೈ ಬಾಲಯ್ಯ, ಜೈ ಬಾಲಯ್ಯ. ಬೋಯಪಾಟಿ ಅವರು ಸೂಪರ್. లోపల స్పీకర్ అంత కాల్పేంట్ ఉంది. సక్కత్తుగా ఉంది పిక్చర్ అంతా. దేవుని ಬಗ್ಗೆ మాత్రం సక్కత్తు చూపించినట్టు, దేవుడే వచ్చినట్లు ఉన్నాడు బయటికి. సక్కత్తుగా ఉంది. షో అంతా హౌస్ఫుల్ అయింది. జై బాలయ్య, జై బాలయ్య, జై నువ్వు చూస్తే నెక్స్ట్ ఫిలిం లో నాకు ఛాన్స్ బాలయ్య, నువ్వు కొడితే నేను ఎగిరిపోవాలా, అట్లా సీన్ ఉండాలి బాలయ్య. జై బాలయ్య, జై బాలయ్య. మా ಬಾಲಯ್ಯ ಜೈ. ಎಲ್ಲರೂ ಬಂದು ನೋಡ್ಬೇಕು, ದೊಡ್ಡವರಿಂದ ಚಿಕ್ಕವರವರೆಗೂ. మన ఇండియాకి ఈశ్వరుడు ఎవరిని పంపించినాడు? మోదీ. జై మోదీ, జై కర్ణాటక, జై పుణೆ. సూపర్ మూవీ. ರಾಮುಡು ಭೀಮುಡು ಬಾಲಯ್ಯ ಬಾಬು దేవుడు ಅಂತೆ. ಒಂದು ಕ್ವಶನ್ ಏನಂತಂದ್ರೆ, ಇವಾಗ ಸಡನ್ ಆಗಿ ಶೋ ಕ್ಯಾನ್ಸಲ್ ಮಾಡ್ಬಿಟ್ರು, ತುಂಬಾ ಬೇಜಾರಾಗಿದ್ರು ತುಂಬಾ ಜನ. ತುಂಬಾ ಬೇಜಾರು. ಒಂದ್ ವಾರ ನಿದ್ದೆ ಇಲ್ಲ ಬ್ರೋ ನಂಗೆ. ಒಂದ್ ವಾರ ನಿದ್ದೆ ಇಲ್ಲ. ಬಾಲಯ್ಯ ನೋಡ್ಬೇಕಂತ ತುಂಬಾ ಆಸೆ ಇತ್ತು. ಆ ದಿನ ಅಂತೂ ಆಗಿಲ್ಲ. ಒಂದ್ ವಾರ ಬಿಟ್ಕೊಂಡು ನಮ್ಗೆ ಟ್ವಿಸ್ಟ್ ಕೊಟ್ರು. ಸಖತ್ತಾಗೈತ್ ಬ್ರೋ. ಫೆಸ್ಟಿವಲ್ ನ್ಯೂ ಇಯರ್ ನಮ್ಗೆ ಫಸ್ಟೇ ಬಂತು ಬ್ರೋ. ಡಿಸೆಂಬರ್ ಹಿಂದೆನೆ ಬಂದ್ಬಿಡ್ತು ನ್ಯೂ ಇಯರ್. ದಸರಾ, ನ್ಯೂ ಇಯರ್, ಸಂಕ್ರಾಂತಿ ಎಲ್ಲ ಬಂದೈತೆ ನಮ್ಗೆ. ಸಖತ್ತಾಗೈತೆ. ಜನವರಿಯಲ್ಲಿ ಡಾಕು ಮಹಾರಾಜು, ಜನವರಿ ಎಂಡಿಂಗ್ ಅಲ್ಲಿ ಬಾಲಯ್ಯ ಬಾಬು ಎಂಡು. ಇಬ್ರು ಬಾಲಯ್ಯನೇ. ಸಖತ್ತಾಗೈತೆ ಮೂವಿ. ಫ್ಯಾಮಿಲಿ ಬಂದು ನೋಡ್ಬೇಕು. ದೇವ್ರ ದರ್ಶನ ಆಗುತ್ತೆ. 7 ದಿನ ನಿದ್ದೆ ಮಾಡಿಲ್ಲ. 7 ದಿನ ಪೇಪರ್ಸ್ ನನ್ನ ಮಕ್ಕಳ ಸಮೇತ, ನಮ್ಮ ಮಕ್ಕಳ ಹತ್ರನೂ ಸಿನ್ಸ್ ಹಾಕ್ತೀನಿ. ವಿಡಿಯೋ ಎಲ್ಲ ಐತೆ, ಬೇಕಾದ್ರೆ ವಿಡಿಯೋ ಎಲ್ಲ ತೋರಿಸ್ತೀನಿ. 7 ದಿನ ನಿದ್ದೆ ಮಾಡಿಲ್ಲ. ನೈಟ್ ಎಲ್ಲ ಇಲ್ಲಿ ಬಂದು ಕ್ಯಾನ್ಸಲ್, ಕರೆಕ್ಟಾಗಿ ಅರ್ಧ ಗಂಟೆ ಫಿಲಿಮ್ ಇದೆ ಅಂತ ಸ್ಟಾರ್ಟ್ ಆಗೋಕ್ಕೆ ಅರ್ಧ ಗಂಟೆ ಮುಂಚೆ ಕ್ಯಾನ್ಸಲ್ ಮಾಡವ್ರೆ. ಆದರೂ ಆಮೇಲೆ ಟಿಕೆಟ್ ವಾಪಸ್ ಬಂತು ಅಮೌಂಟು. ಆಮೇಲೆ ಬೆಳಗ್ಗೆ ಮಾರ್ನಿಂಗ್ ಶೋ ಅಂತಂದ್ರೆ ಟಿಕೆಟ್ ಕೊಟ್ಟರು. ಆಮೇಲೆ ಬೆಳಗ್ಗೆ ಬಂದು ವಾಪಸ್ ಹೋಗಿದ್ವಿ. ಆದರೂ ಟೆನ್ಷನ್ ತಗೋದಿಲ್ಲ. ಬಾಲಯ್ಯ ಸಿನಿಮಾ ಯಾವತ್ತೂ ಹಿಂದೆ 1-2 ಹಾಕಿದ್ರು ಮುಂದಕ್ಕೆ 4 ಕಡೆ ಹಾಕೊಂಡು ಬಂದೇ ಬರ್ತಾನೆ, ಅದಂತ ನಮಗೆ ಗೊತ್ತು. ಜೈ ಬಾಲಯ್ಯ, ಜೈ ಬಾಲಯ್ಯ. ಇನ್ನೊಂದು ಬ್ರೋ, ಇವಾಗ ಇದು ಡೆವಿಲ್ ಸಿನಿಮಾನು ನಿನ್ನೆ ರಿಲೀಸ್ ಆಗಿದೆ ಬ್ರೋ. ಬೆಳಿಗ್ಗೆ ಹೋಗ್ತೀವಿ. ನಂಗೆ ಬೆಳಿಗ್ಗೆ ಆರ್ಡ್ರ್ ಇತ್ತು, ಫುಡ್ ಆರ್ಡ್ರ್ ಇತ್ತು, ಹೋಗಕ್ಕಾಗಲಿಲ್ಲ. ನಾಳೆ ಡ್ರೆಸ್ ಹಾಕ್ಕೊಂಡು ಸೇಮು ದರ್ಶನ್ ಥರನೇ ಹೋಗ್ತೀನಿ, ದರ್ಶನ್ ಸಾರ್ ಥರನೇ ಹೋಗ್ತೀನಿ. ಜೈ ಡಿ ಬಾಸ್. ಬ್ಲಾಕ್ ಬಸ್ಟರ್ ಅಣ್ಣ ಮೂವಿ, ಸೂಪರ್గా ఉంది ಮೂವಿ. ఇది ప్రతి భారతీయులు చూడాల అనే పిక్చర్ ఇది. బాలకృష్ణ బాగా నటన చేశాడు. జై బాలయ్య, జై బాలయ్య, జై బాలయ్య, జై ಬಾಲಯ್ಯ. ಬಸ್ ಸೂಪರ್ ಆಗಿದೆ ಮೂವಿ. ದಯವಿಟ್ಟು ಎಲ್ಲರೂ ಬಂದು ನೋಡಿ, ತುಂಬ ಚೆನ್ನಾಗಿದೆ. ನಮ್ಮ ಹಿಂದೂ ಧರ್ಮದ ಬಗ್ಗೆ ಸೂಪರ್ ಆಗಿ ಹೇಳೋರೆ.
ಎಲ್ಲರೂ ಬಂದು ನೋಡಿ. ಫೈಟ್ಸು ಓವರ್ ಆ್ಯಕ್ಷನ್ನು ಇರ್ಬೋದು, ಬಟ್ ನಮ್ಮ ಹಿಂದೂ ಧರ್ಮದ ಬಗ್ಗೆ ಸೂಪರಾಗಿ ಹೇಳೋದು. ಸ್ಟೋರಿ ಎಲ್ಲ ಸೂಪರ್ ಆಗಿದೆ. ಫೈಟ್ಸ್ ಎಲ್ಲ ಬಿಟ್ಟು ಹಿಂದೂ ಧರ್ಮದ ಬಗ್ಗೆ ತಿಳ್ಕೊಬೇಕು ಅಂದರೆ ಈ ಮೂವಿ ಬನ್ನಿ. ಸಿನಿಮಾ ಎಲ್ಲ ಸೂಪರ್ ಆಗಿದೆ ಸರ್. ಸಿನಿಮಾ ನೋಡಬೇಕು, ಇನ್ನೊಂದು ನೋಡಲೇಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಭಕ್ತಿಯಿಂದ ನೋಡಬೇಕು. ಆ ಶಿವನಿಗೆ ಕೈ ಮುಗಿಬಿಟ್ಟು ಸಿನಿಮಾ ನೋಡಲಿ. ಎಲ್ಲರೂ ಪ್ರೇಕ್ಷಕರಿಗೆ ನಾವು ಕೋರೋದು ಒಂದೇ, ಶಿವನಿಗೆ ಕೈ ಮುಗಿಬಿಟ್ಟು ಸಿನಿಮಾ ನೋಡಿ. ತುಂಬ ಚೆನ್ನಾಗಿದೆ. ಜೈ ಬಾಲಯ್ಯ, ಜೈ ಬಾಲಯ್ಯ, ಜೈ ಜೈ ಬಾಲಯ್ಯ, ಜೈ ಬಾಲಯ್ಯ. ತುಂಬ ಖುಷಿ ಆಗ್ತದೆ. ನಾನು ತಮಿಳು ಅಜಿತ್ ಫ್ಯಾನ್ಸು, ಬಟ್ ಜೈ ಬಾಲಯ್ಯ ಫ್ಯಾನ್ಸ್ ಪಿಕ್ಚರ್ ಬಂದಾಗಲ್ಲ ನಾನು ಫಸ್ಟಲ್ಲೇ ಇರ್ತೀನಿ. ಯಾರು ಪಿಕ್ಚರ್ ಹೋದ್ರೂ ಪರವಾಗಿಲ್ಲ, ಆದರೆ ಬಾಲಯ್ಯ ಪಿಕ್ಚರ್ಗೆ ಮಾತ್ರ ನಾನು ಫಸ್ಟ್ ದಿನ ಇರ್ತೀನಿ. ನಾನು ಫ್ಯಾನ್ಸ್ ಇಲ್ಲ, ಬಟ್ ನಾನು ಬಂದು ಎಂಜಾಯ್ ಮಾಡಿದ್ರೆ ಬಾಲಯ್ಯಕ್ಕೋಸ್ಕರ ಮಾಡ್ತೀನಿ. ಜೈ ಬಾಲಯ್ಯ, ಜೈ ಜೈ ಬಾಲಯ್ಯ, ಜೈ ಬಾಲಯ್ಯ, ಜೈ ಬಾಲಯ್ಯ. ಅಖಂಡ ಫಿಲ್ಮ್ ಹೆಂಗಿದೆ ಅಂದ್ರೆ ಒಂದೊಂದು ಸೀನ್ಗೆ 1000 ಕೊಡಬೇಕು ಅಷ್ಟೇ. ಒಂದೊಂದು ಸೀನ್ 1000 ಕೊಡಬೇಕು. ಈ ಥರ ಫಿಲ್ಮ್ ನಾನು ಲೈಫ್ನಲ್ಲಿ ನೋಡಿಲ್ಲ. ಹೇಳ್ರು ಈ ಥರ ಇದೆ. ಅಬ್ಬಬ್ಬಬ್ಬ, ಶಿವನೇ ತೋರಿಸ್ತಾರ್ರೆ. ಶಿವನ್ನೇ 2 ಸೀನು ಶಿವನಿದ್ದಾರೆ. 3 ದಿವಸದಿಂದ ವೇಟ್ ಮಾಡಿರೋದಕ್ಕೂ, 1 ವಾರದಿಂದ ವೇಟ್ ಮಾಡಿರೋದಕ್ಕೂ ಮೋಸ ಇಲ್ಲ. ತಮನ್ ಮ್ಯೂಸಿಕ್ ಸೂಪರ್. ನಂದಮೂರಿ ತಮನ್ ಸೂಪರ್ ಮ್ಯೂಸಿಕ್. ಈ ಆಕ್ಟಿಂಗು ಇವು ಯಾವುದೇ ಗೆಟಪ್ ಯಾರು ಮಾಡೋಕ್ಕೂ ಆಗೋದೇ ಇಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ದಯವಿಟ್ಟು ಪ್ರತಿಯೊಬ್ಬರು ಈ ಸಿನಿಮಾ ನೋಡಬೇಕು. ಪ್ರತಿಯೊಬ್ಬ ಹಿಂದೂ ಧರ್ಮದವ್ರದ್ದು, ಸನಾತನ ಧರ್ಮದಿಂದ ನೋಡಬೇಕಾಗಿರೋದು, ಮುಖ್ಯವಾಗಿ ಎಲ್ಲ ನಮ್ಮ ಹಿಂದೂ ಧರ್ಮದವ್ರು ನೋಡಬೇಕಾಗಿರೋದು ಚಿತ್ರ ಇದು. ನಿಜವಾಗ್ಲೂ ಫ್ಯಾನ್ ಇಂಡಿಯಾ ಮಾಡಿರೋದು ನಮ್ಮ ನಂದಮೂರಿ ಅಭಿಮಾನಿಗೆ. ನಮ್ಮ ಯಾರು ಏನೇನಿದ್ದಾರೆ ಎಲ್ಲ ಧರ್ಮದವ್ರು ನೋಡಬೇಕಾಗಿರೋದು ಇದು ಚಿತ್ರ ಇದು. ಜೈ ಬಾಲಯ್ಯ. ಅಲ್ಲ, ಒಳ್ಳೆ ಡೈರೆಕ್ಷನು, ಒಳ್ಳೆ ಫೈಟ್ ಮಾಸ್ಟ್ರು, ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು. ಯಾಕೆ ನಮ್ಮ ಬಾಲೆಗೆ ಸಿಕ್ಕಾರಂತಂದರೆ ಅವ್ರ ಆ್ಯಕ್ಟಿಂಗು ಯಾವತ್ತೂ ಮೋಸ ಮಾಡಲ್ಲ. ಬೆಳಗ್ಗೆ 4 ಗಂಟೆಗೆ ಬರ್ತಾರೆ, ಸಾಯಂಕಾಲ 6 ಗಂಟೆ 7 ಗಂಟೆ ಆದರೂ ಶೂಟ್ ಆದರೆ ಹೋಗೋದಿಲ್ಲ. ಅದರಿಂದ ನೋಡಿ, ನಮ್ಮ ನಂದಮೂರಿ ವಂಶದಲ್ಲಿ ಬಾಲಯ್ಯ ಥರ ಇನ್ನು ಯಾರು ಆ್ಯಕ್ಟಿಂಗ್ ಮಾಡಲ್ಲ. ಅದಾದಮೇಲೆ ನಂದಮೂರಿ ವಂಶನ ನಾವೆಲ್ಲರೂ ಇಷ್ಟಪಡ್ತಾ ಇದ್ದೀವಿ. ನಾವು ಏನೋ 1 ವಾರ 10 ದಿನ ನಾವು ತುಂಬ ನೊಂದ್ಕೊಂಡಿದ್ವಿ. ಆ ಒಂದು ನೋವನ್ನ 100ರಷ್ಟು ನಮ್ಮ ಬಾಲಯ್ಯ ಆ್ಯಕ್ಟಿಂಗ್ ಅಲ್ಲಿ ನೋಡಿದೀವಿ ನಾವು ಇವತ್ತು. ರೈಸ್ ಬ್ಯಾಕ್ಗೋಸ್ಕರ ಹಿಂದೂಯಿಸಮ್ ನ ಬಿಟ್ಟು ಹೋಗಿರೋರು ತಿಕ್ಕಾ ಮುಚ್ಕೊಂಡ್ ಮಂದಿ ಫಿಲಂ ನೋಡ್ರಿ, ಗೊತ್ತಾಗುತ್ತೆ. ಒಂದ್ ರೈಸ್ ಬ್ಯಾಕ್ಗೋಸ್ಕರ ನಿಮ್ ಜಾತಿನ, ನಿಮ್ ಧರ್ಮನ ಬಿಟ್ಟು ಬೇರೆ ಆಗಿದ್ದೀರಾ, ಬೇರೆ ಮತಕ್ಕೆ ಕನ್ವರ್ಟ್ ಆಗಿದ್ದೀರಾ ಅಲ್ವಾ? ಒಂದ್ಸರಿ ಬಂದು ಮೂವಿ ನೋಡಿ, ನಂದಮೂರಿ ವಂಶ ಬ್ಲಡ್ ಅಲ್ಲೇ ಬಂದ್ಬಿಟ್ಟೈತೆ. ಅವ್ರ ದೊಡ್ಡ ಅವ್ರ ತಂದೆಯವ್ರ ಹೆಸರು ಉಳಿಸ್ತವ್ರೆ ಬಾಲಯ್ಯ. ನಿಜವಾಗ್ಲೂ ಅಂದರೆ ಕನ್ನಡದಲ್ಲೂ ಅವರೇ ಪ್ರಮೋಟ್ ಮಾಡಿದ್ದಾರೆ, ತಮಿಳಲ್ಲೂ ಅವರೇ ಮಾತಾಡಿದ್ದಾರೆ, ಹಿಂದಿಯಲ್ಲೂ ಅವರೇ ಮಾತಾಡಿದ್ದಾರೆ, ಪ್ರತಿಯೊಂದು ಭಾಷೆದಲ್ಲಿ ಅವರೇ ಮಾತಾಡಿದ್ದಾರೆ. ಈ ಥರ ಆ್ಯಕ್ಟಿಂಗ್ ಯಾರು ಮಾಡೋದಿಲ್ಲ, ಮಾಡೋಕ್ಕೂ ಆಗೋದೇ ಇಲ್ಲ. ಅದು ನಂದಮೂರಿ ವಂಶಕ್ಕೆ ಅಂಕಿತ. ರೋಲ್ ಮಾಡೋರೆಲ್ಲ ಬಂದು ಫಿಲಿಮ್ ನೋಡೋಕ್ಕೆ ನಾನು ಒಂದೇ ಒಂದು ಉತ್ತರ ಹೇಳ್ತೀನಿ, ಬಂದು ಫಿಲಿಮ್ ನೋಡಿ. ಜೈ ಬಾಲಯ್ಯ, ಜೈ ಜೈ ಬಾಲಯ್ಯ. ಜಾತಿನ ಧರ್ಮದ ಬಗ್ಗೆ ಕೆಲವರಿಗೆ ಡೈವರ್ಟ್ ಮಾಡ್ತಾ ಇದ್ದಾರೆ. ಕೆಲವರು ನಮ್ಮ ಹಿಂದೂ ಧರ್ಮದಲ್ಲಿರೋರು ಹಿಂದೂಗಳೇ ಕೆಲವರು ಸುಮ್ಮನೆ ಡೈವರ್ಟ್ ಮಾಡಿಕೊಂಡು ರಾಜಕೀಯವನ್ನು ಇನ್ಕ್ಲೂಡ್ ಮಾಡಿಕೊಂಡು ಆ ಥರ ಅವರ ಸ್ವಾರ್ಥಕ್ಕಾಗಿ ಲಾಭಕ್ಕಾಗಿ ಮಾಡ್ತಾ ಇದ್ದಾರೆ. ಬಟ್ ಏನೇ ರಾಜಕೀಯ ಅವರ ವ್ಯಕ್ತಿತ್ವ ವಿಚಾರವಾಗಿ ಅವರು ಏನೇ ಅಧಿಕಾರದಲ್ಲಿ ಬರಲಿ ಬೇಡ ಅಂತ ಇಲ್ಲ. ನಮ್ಮ ಭಾರತ ದೇಶಕ್ಕಾಗಿ ದುಡಿದು ಎಲ್ಲ ಹಿಂದೂ ಧರ್ಮ ಎಲ್ಲ ಧರ್ಮದವ್ರನ್ನೆಲ್ಲ ಚೆನ್ನಾಗಿ ಇಟ್ಕೊಂಡು ಬರಲಿ. ಏನಂದರೆ ತಂದೆ ತಾಯಿನ ಆಶ್ರಮಕ್ಕೆ ಸೇರಿಸಬೇಡಿ, ಅದೊಂದು ಮೆಸೇಜು. ಮತ್ತು ನಮ್ಮ ಹಿಂದೂಗಳನ್ನ ಮತ್ತು ನಮ್ಮ ಭಾರತ ದೇಶದ ಬಗ್ಗೆನೂ ಚೆನ್ನಾಗಿದೆ, ಸೈನಿಕರ ಬಗ್ಗೆ ಚೆನ್ನಾಗಿ ಕೊಟ್ಟವ್ರೆ. ಮತ್ತು ಇನ್ನೊಂದು ನೋಡಿ, ಅಲ್ಲಿ ಎಂಟ್ರೆನ್ಸ್ ಸ್ವಾಗತ ಬೋರ್ಡ್ ಹಾಕಿದ್ದೀವಿ, ಅಖಂಡ ನಂದಮೂರಿ ಕುಟುಂಬ ಬಳಗ ಅಂತ. ಯಾರು ಡಿಸ್ಟ್ರಿಬ್ಯೂಟ್ ಅವರು ಹಾಕಿಲ್ಲ, ನಾವು ಅಭಿಮಾನದಿಂದ ಹಾಕಿದ್ದೀವಿ. ಅದೊಂದು ವಿಡಿಯೋ ತೆಗೆದುಬಿಟ್ಟು ನೀವು ಹಾಕಿ ಸರ್. ಧನ್ಯವಾದಗಳು. ಪಿಕ್ಚರ್ ಚೆನ್ನಾಗೈತೆ, ಎಲ್ಲರೂ ಬಂದು ನೋಡಿ. ಫ್ಯಾಮಿಲಿ ಜೊತೆ ಬನ್ನಿ, ಮೇಯ್ನು ಫ್ಯಾಮಿಲಿ ಜೊತೆ ಬಂದರೆ ಆರಾಮಾಗಿ ನೋಡ್ಬೋದು. ದೇವ್ರ ಬಗ್ಗೆ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ, ಬಾಲಕೃಷ್ಣ ಈ ಥರ ಪಿಕ್ಚರ್ ತೆಗಿಯೋಕ್ಕೂ ಆಗಲ್ಲ. ಯಾರು ಭಯಪಡಿ ಸರ್, ನಿಜವಾಗ್ಲೂ ಲವ್ ಯು ಸರ್. ತಮ್ಮನ್ ಸರ್ಗೆ ಮಾತ್ರ ದೇವಸ್ಥಾನ ಕಟ್ಟೋದು ತಪ್ಪಿಲ್ಲ. ಅವ್ರಿಗೆ ಎಂಥ ಬೀಜ ಹೊಡೆದಿದ್ದಾರೆ ಅಂದರೆ, ತೆಲುಗಲ್ಲಿ ಹೊಡೆದಿದ್ದಾರೆ, ತಮಿಳಲ್ಲಿ ಹೊಡೆದಿದ್ದಾರೆ, ಎಲ್ಲ ಲ್ಯಾಂಗ್ವೇಜಲ್ಲೂ ಹೊಡೆದಿದ್ದಾರೆ. ಅವ್ರನ್ನ ಬೀಟ್ ಮಾಡೋಕ್ಕೆ ಯಾರೂ ಆಗಲ್ಲ. ಇವರಿಬ್ಬರೇ ಸರ್, ಅನಿರುದ್ಧು ತಮ್ಮನು, ಇಬ್ಬರು ಮ್ಯೂಸಿಕ್ ಇವ್ರು ಬಿಟ್ಟರೆ ಯಾರೂ ಇಲ್ಲ ಸರ್. ನೆಕ್ಸ್ಟು